ಸನಾತನ ಧರ್ಮದ ರಕ್ಷಣೆ ಮಾಡುವವರನ್ನ ಸದಾ ಬೆಂಬಲಿಸಬೇಕು ಮತ್ತು ಈ ಮೂಲಕ ಧರ್ಮ ರಕ್ಷಣೆ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ತಮಿಳುನಾಡಿನ ಕಂಚಿಪುರದ ಕಂಚಿ ಕಾಮಕೋಟಿ ಪೀಠದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ನುಡಿದರು. ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಬ್ರಹ್ಮಕಲಶೋತ್ಸವದ 3ನೇ ದಿನವಾದ ಶನಿವಾರ ನಡೆದ ಧರ್ಮ ಸಂದೇಶ ಕಲಾಪದಲ್ಲಿ ಅವರು ಸಂದೇಶವನ್ನ ನೀಡಿದರು. ಇಲ್ಲಿ ಹನುಮಗಿರಿಯಲ್ಲಿ ತಾವೆಲ್ಲರೂ ಸೇರಿ ಬ್ರಹ್ಮಾಂಡ ವ್ಯವಸ್ಥೆ ಮಾಡಿ ಈ ಕೋಟಿ ರಾಮನಾಮ ತಾರಕ ಜಪ ಹೋಮವನ್ನು ಮಾಡ್ತೀರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮಚಂದ್ರಾಪುರ ಮಠದ, ಏಕೆಂದರೆ ಕಾರ್ಯಕ್ರಮ ಹನುಮಗಿರಿಯಲ್ಲಿ ಅವರು ತೀರ್ಥಹಳ್ಳಿ ಶ್ರೀಗಳು ರಾಮಚಂದ್ರಾಪುರ ಮಠದವರು, ಅವರ ಮುಖ್ಯ ದೇವರು ರಾಮಚಂದ್ರ ಸ್ವಾಮಿ. ರಾಮಚಂದ್ರಾಪುರ ಮಠದ ಶ್ರೀಗಳು ಇಲ್ಲಿ ಬರುವುದು ಈ ಕಾರ್ಯಕ್ರಮಕ್ಕೆ, ಆಂಜನೇಯ ಸ್ವಾಮಿ ಕಾರ್ಯಕ್ರಮಕ್ಕೋಸ್ಕರವಾಗಿ 13,000 ಜನತಕ್ಕೆ ರಾಮನಾಮ ತಾರಕ ಮಂತ್ರೋಪದೇಶವನ್ನು, ದೀಕ್ಷಾ ಕಾರ್ಯಕ್ರಮವನ್ನು ಕೊಟ್ಟು ಪ್ರತಿ ಮನೆಯಲ್ಲಿ ಒಂದು ಗುರುಗಳು ಇರಬೇಕು, ದೀಕ್ಷಾ ಇರಬೇಕು, ಯಜ್ಞಾನಾನ್ ಜಪಯಜ್ಞೋಸ್ಮಿ ಆ ಥರ ಜಪ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ತೀರ್ಥ ಸ್ವಾಮೀಜಿಯವರು ಸಂದೇಶವನ್ನ ನೀಡಿ, ಶ್ರೀರಾಮನ ವ್ಯಕ್ತಿತ್ವ ಅತ್ಯಂತ ಶ್ರೇಷ್ಠವಾದುದು. ಈ ಜಗತ್ತಿನಲ್ಲಿ ಶ್ರೀರಾಮನಷ್ಟು ಶ್ರೇಷ್ಠ ವ್ಯಕ್ತಿತ್ವದ ಮನುಷ್ಯರು ಬೇರೆ ಯಾರೂ ಇದುವರೆಗೆ ಹುಟ್ಟಿಲ್ಲ. ಶಿವನ ಅವತಾರಿಯಾದ ಆಂಜನೇಯ ಹನುಮಗಿರಿಯಲ್ಲಿ ಪಂಚಮುಖಿಯಾಗಿ ನೆಲೆ ನಿಂತಿದ್ದಾನೆ. ಇದು ಪಾವನ ತಾಣ ಎಂದರು. ಜಗತ್ತಿನಲ್ಲಿಯೇ ಸರ್ವೋನ್ನತವಾದ ಕೃಷ್ಣಶಿಲೆಯ ಕೋದಂಡರಾಮನ ದಿವ್ಯ ಸನ್ನಿಧಾನ. ಆ ಎತ್ತರ ಯಾಕೆ ಉಚಿತ ಎಂದರೆ ರಾಮನ ವ್ಯಕ್ತಿತ್ವ ಅಷ್ಟು ಎತ್ತರದ್ದು. ಈ ಭೂಮಿ ಅನಂತ ಕೋಟಿ ಮನುಷ್ಯರನ್ನು ಕಂಡಿದೆ, ಲಕ್ಷೋಪಲಕ್ಷ ರಾಜರುಗಳನ್ನು ಕೂಡ ಕಂಡಿದೆ. ಆದರೆ ರಾಮನಿಗೆ ಸಮಾನರಾದವರು ಯಾರೂ ಇಲ್ಲ. ಹಾಗಾಗಿ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಕರೆಯುವಂಥದ್ದು. ಸರ್ವೋನ್ನತವಾದ ವ್ಯಕ್ತಿತ್ವ, ಇನ್ನು ಅಷ್ಟು ಎತ್ತರದ ವ್ಯಕ್ತಿತ್ವ ಬರಬೇಕು ಅಂದರೆ ಅವನೇ ಪುನಃ ಹುಟ್ಟಿ ಬರಬೇಕು ಹೊರತು ಅನ್ಯ ಮಾರ್ಗ ಇಲ್ಲ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಹಿಂದೂ ಸಮಾಜದ ಕಲ್ಯಾಣಕ್ಕೆ ಪೂರಕ. ಆಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಚಿಂತಿಸುತ್ತಾರೆ. ತಪಸ್ವಿಗಳ ನೈಪುಣ್ಯದಿಂದ ಭರತ ಭೂಮಿ ತೇಜಸ್ಸು ಬಂದಿದೆ ಎಂದರು. ನೀವು ಬೇರೆ ದೇಶಗಳನ್ನೆಲ್ಲ ನೋಡಿದರೆ ಯಾವ ದೇಶಗಳು ಇವತ್ತು ಸುಭಿಕ್ಷೆಯಲ್ಲಿ ಇಲ್ಲ, ಆದರೆ ಭಾರತ ಮಾತ್ರ ಸುಭಿಕ್ಷೆಯಲ್ಲಿದೆ. ಇಲ್ಲಿ ಎಲ್ಲ ವೇದಜ್ಞರಾದ ವಿಪ್ರೋತ್ತಮರು, ಜ್ಞಾನಿಗಳು, ಹಿಂದೂ ಸಮಾಜ, ಈರ್ವರು ಜಗದ್ಗುರುಗಳು, ನಾವು ಸೇರಿಕೊಂಡು ಎಲ್ಲರೂ ಸಂತೋಷದಿಂದ ಇದ್ದೇವೆ. ಇಲ್ಲಿ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಭಗವಂತನನ್ನು ಪ್ರಾರ್ಥಿಸುವಾಗ ರುದ್ರ ಚಮೆಯಲ್ಲಿ ಪೂರ್ಣಾಹುತಿಯನ್ನು ಮಾಡುವಾಗ ಮುನಿ ಮತ್ತೆ ಆಶ್ರಯವಾಗಿರ್ತಕ್ಕಂತಹ ತಪಸ್ವಿಗಳ ಕಾಠಿಣ್ಯ ಕರ್ಮದಿಂದಾಗಿ ಈ ಭೂಮಿಗೆ ಇಂತಹ ಒಂದು ನೈಪುಣ್ಯತೆ ಸಿಕ್ಕಿದೆ. ಹಾಗಾಗಿ ಆ ನೈಪುಣ್ಯತೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಇಂತಹ ಕ್ಷೇತ್ರಗಳು ಹಗಲು ರಾತ್ರಿ ತಮ್ಮ ಕರ್ತವ್ಯವನ್ನು ನಿರಾಯಾಸವಾಗಿ ಮಾಡ್ತಾ ಇದ್ದಾವೆ. ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿರುವ ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಶ್ರೀರಾಮ ತಾರಕ ಮಹಾಯಾಗ ಸಂಪನ್ನಗೊಂಡಿತ್ತು. ಕಂಚಿ ಕಾಮಕೋಟಿ ಪೀಠದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿ, ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ತೀರ್ಥ ಸ್ವಾಮೀಜಿ ಸಮ್ಮುಖದಲ್ಲಿ ಯಾಗದ ಪೂರ್ಣಾಹುತಿ ನಡೆಯಿತು.
निजदेवीं मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्र उपत्वाग्ने निवेदि वेदोषा आवस्तिर्भिरा वयं नमो भरं त एवासि राजं तमद्धराणां गोपामृतस्य देवीं वर्धमानं स्वेन मे सनः पितेव सूनवेक्ते सूपाजनो भाव सदस्वान स्वस्तये ಧರ್ಮಶ್ರೀ ಪ್ರತಿಷ್ಠಾನದ ಆಡಳಿತ ಧರ್ಮದರ್ಶಿ ನನ್ಯ ಅಚ್ಯುತ ಮೂಡಿತಾಯ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಪ್ರಧಾನ ಕಾರ್ಯದರ್ಶಿಗಳಾದ ಆರ್.ಸಿ. ನಾರಾಯಣ್ ರೆಂಜಾ, ನಹುಷಾ, ಪದಾಧಿಕಾರಿಗಳಾದ ಸೀತಾರಾಮ್ ರೈ ಕೆದಂಪಾಡಿಗುತ್ತು, ಸಾಜಾ ರಾಧಾಕೃಷ್ಣ ಆಳ್ವ, ಶಶಿಕುಮಾರ್ ರೈ ಪಾಲ್ಯೋಟು, ಮುರಳೀಕೃಷ್ಣ ಹಸಂತಡ್ಕ, ಚನಿಲಾ ತಿಮ್ಮಪ್ಪ ಶೆಟ್ಟಿ, ಜೀವನ್ಧರ್ ಜೈನ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಆಳದಂಗಡಿ ತಿಮ್ಮಣ್ಣ ರಸರಾತ, ಪದ್ಮಪ್ರಸಾದ್ ಅಚಿಲ, ಹಿರಿಯ ನ್ಯಾಯವಾದಿ ಮಹೇಶ್ ಕಚೆ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.